ಮೈಸೂರಿನ ಜನರ ನೆಮ್ಮದಿಯನ್ನ ಕಸಿದಿದ್ದಂತಹ ಪ್ರಕರಣ ಯಾವುದು ಅಂತ ಕೇಳಿದ್ರೆ ಉದಯಗಿರಿ ಅಂತ ನಾವು ಹೇಳ್ತೀವಿ. ಉದಯಗಿರಿಯಲ್ಲಿ ಪೊಲೀಸ್ ಠಾಣೆಗೆ ಕಲ್ಲು ತೂರಿದ್ದು, ಪೊಲೀಸರ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣ ಇನ್ನೂ ಕೂಡ ಜನಮಾನಸದಲ್ಲಿ ಹಸಿರಾಗೇ ಇದೆ. ಈ ಬೆನ್ನಲ್ಲೇ ಈ ಉದಯಗಿರಿಯ ಉಡಾಳರು ಅಥವಾ ಉದಯಗಿರಿಯಲ್ಲಿದ್ದಂತಹ ಕೆಲ ಸಮಾಜಘಾತಕ ಶಕ್ತಿಗಳು ಹೆಂಗೆ ಇಡೀ ಘಟನೆಯನ್ನ, ಇಡೀ ಗಲಭೆಯನ್ನ ಮಾಡೋದಕ್ಕೆ ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಸ್ಫೋಟಕ ವಿಡಿಯೋಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಒಂದೊಂದು ದೃಶ್ಯ ಕೂಡ ಭಯಾನಕವಾಗಿದೆ, ಭೀಕರವಾಗಿದೆ. ಸಾವಿರಾರು ಪುಂಡರ ಅಟ್ಟಹಾಸಕ್ಕೆ ಖಾಕಿ ಪಡೆ ಹೇಗೆ ಬೆಚ್ಚಿ ಬಿದ್ದಿತ್ತು. ಅವತ್ತು ಆರಕ್ಷಕರ ಜೀವ ಉಳಿದಿದ್ದೆ ಅಕ್ಷರಶಃ ಪವಾಡ. ವಿವಾದಿತ ಪೋಸ್ಟರ್ ಕೇವಲ ನೆಪವಷ್ಟೇ ಆಗಿತ್ತ. ಗಲಭೆಗೆ ಪೂರ್ವ ನಿಯೋಜಿತವಾಗಿ ಸಂಚಾಗಿದ್ದ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಸತ್ಯ ಏನು ಅನ್ನೋದನ್ನ ಹೇಳ್ತಾ ಇದೆ. ಚೀರಿ ಚೀರಿ ಸತ್ಯ ಏನು ಅನ್ನೋದನ್ನ ಒಂದೊಂದು ವಿಡಿಯೋ ಕೂಡ ಹೇಳ್ತಾ ಇದೆ. ಹಾಗಾದ್ರೆ ಒಂದೊಂದೇ ವಿಡಿಯೋ ತೋರಿಸ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ಗಳು ಕೂಡ ಮುಂದಿನ ಹಂತದಲ್ಲಿ ಕೊಡ್ತಾ ಹೋಗ್ತೀವಿ. ಕ್ರೌರ್ಯ ಅನ್ನೋದು ಇವರ ಮೆದುಳಿನಲ್ಲಿ ಹೇಗೆ ಜಾಗ ಪಡೆದಿತ್ತು ಅನ್ನೋದಕ್ಕೆ ಉದಾಹರಣೆ. ಈಗ ನಾವು ನಿಮ್ಗೊಂದು ವಿಜುವಲ್ ತೋರಿಸ್ತಾ ಇದ್ದೀವಿ. ಜೀಪ್ ಹತ್ತಿ ಡಿಸಿಪಿ ಮುತ್ತುರಾಜ್ ಅವರು ನೆರೆದಿರುವಂತಹ ಮಾಬ್ ಕೇಳ್ಕೊಳ್ತಾ ಇದ್ದಾರೆ, ಅನೌನ್ಸ್ ಮಾಡ್ತಾ ಇದ್ದಾರೆ, ನೀವು ಯಾರು ಕೂಡ ಇಲ್ಲಿ ಅತಿರೇಕದ ವರ್ತನೆಯನ್ನು ತೋರಿಸ್ಬೇಡಿ, ಪೊಲೀಸ್ ಕ್ರಮದ ಪ್ರಕಾರ, ಕಾನೂನಿನ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಸೇರಿರುವಂತಹ ಜನ ತಲೆ ತೂಗಿಸ್ತಾರ ಅಂತ ನೀವು ಕೇಳಿದ್ರೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಒಳ್ಳೆ ಉನ್ಮಾದಕ್ಕೆ ಒಳಗಾದವರಂತೆ ಅವರ ವರ್ತನೆ ಕಾಣಿಸ್ತಾ ಇದೆ. ನುಗ್ಗಿಬಿಡ್ಬೇಕು ಅವ್ರ ಪ್ರಕಾರ ಸ್ಟೇಷನ್ಗೆ, ಅಲ್ಲಿರುವಂತಹ ವ್ಯಕ್ತಿಯನ್ನ ಎಳೆದ ಆಚೆ ತಂದು ಕ್ಯಾಪಿಟಲ್ ಪನಿಷ್ಮೆಂಟು ಅಥವಾ ಕಲ್ಲೆಸ್ದು, ಶಿಲಾಯುಗದಲ್ಲೆಲ್ಲ ಕಲ್ಲೆಸಿತಾ ಇದ್ದಾರೆ ತಪ್ಪು ಮಾಡಿದವ್ರಿಗೆ, ಆ ಥರದ್ದೊಂದು ಸಾಯಿಸ್ಬಿಡ್ಬೇಕು, ಒಟ್ಟಿನಲ್ಲಿ ಇವ್ರ ಕೈಗೆ ಒಪ್ಪಿಸ್ಬಿಡ್ಬೇಕು ಅವ್ರಿಗೆ ಅನ್ನೋದಷ್ಟೇ ಅವರ ಆಗ್ರಹ. ಥೇಟ್ ಉನ್ಮಾದಕ್ಕೆ ಒಳಗಾದವರಂತೆ ವರ್ತಿಸ್ತಾ ಇದ್ರು. ನಾರ್ಮಲ್ ಮನುಷ್ಯರು ಯಾರೂ ಕೂಡ ಇಷ್ಟೊಂದು ಉದ್ವೇಗಕ್ಕೆ ಒಳಗಾಗಲ್ಲ. ನೋಡಿ, ಅಲ್ಲಿ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಲಾಠಿ ಹಿಡ್ಕೊಂಡು ಕೆಲ ಪೊಲೀಸರು ಚದುರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಹೋಗ್ರಪ್ಪ ಮುಂದಕ್ಕೆ ಅಂತ. ಯಾರಾದ್ರೂ ಒಬ್ಬರು ಪೊಲೀಸರು ನಮ್ಮ ಎದುರಿಗಿರುವಂತಹ ಅಧಿಕಾರಿ, ಸರ್ಕಾರಿ ಅಧಿಕಾರಿ ಅಂತ ತಲೆ ಕೊಟ್ಟು ಹೋದ್ರ ಅಂತ ನೀವು ಕೇಳಿದ್ರೆ ಇಲ್ಲ ಅನ್ನೋದು ಮಾತ್ರ ಕಾಣಿಸ್ತಾ ಇದೆ. ಅಷ್ಟೊಂದು ಜನ ಸೇರ್ಬಿಟ್ಟಿದ್ದಾರೆ. ಪೊಲೀಸ್ ಇರೋದು ಬೆರಳೆಣಿಕೆಯಷ್ಟು ಮಾತ್ರ. ಕಂಟ್ರೋಲ್ ಮಾಡಕ್ಕಾಗತ್ತಾ ಮಾಬ್ನ? ಸಾಧ್ಯನೇ ಇಲ್ಲ. ಠಾಣೆಯ ಮುಂದೆ ತಳ್ಳಾಟ ನೂಕಾಟಕ್ಕೆ ನೋಡ್ತಾ ಇದ್ದ ಹಾಗೆ ಸೇರಿರುವಂತಹ ಸಾವಿರಾರು ಜನ ಮುಂದಾಗ್ತಾ ಇರುವಂತಹ ದೃಶ್ಯ ಕೂಡ ಕಾಣಿಸ್ತಾ ಇದೆ. ಪೊಲೀಸರ ಮಾತಿಗೆ ಅಲ್ಲಿ ಕಿಮ್ಮತ್ತು ಸಿಕ್ಕಿಲ್ಲ. ಮೋಡಸ್ ಆಫ್ ಆಪರಂಡಿ ಸೇಮ್ ಇದೆ. ನಿಮಗೆ ಮಂಗಳೂರು ಗಲಭೆ ನೆನಪಿರ್ಬೋದು, ಡಿಜೆ ಹಳ್ಳಿ ನೆನಪಿರ್ಬೋದು, ಹುಬ್ಬಳ್ಳಿ ನೆನಪಿರ್ಬೋದು, ಶಿವಮೊಗ್ಗ ನೆನಪಿರ್ಬೋದು. ಈಗ ಈ ಎಲ್ಲ ಇನ್ಸಿಡೆಂಟ್ ಆಗಿರೋದು ಬೇರೆ ಜಾಗದಲ್ಲಿ. ಸೇಮ್ ಜನ ಸೇರೋದು, ಕೂಗೋದು, ಸರ್ ತನ್ಸೆ ಜುದಾ ಅನ್ನೋದು ಎಲ್ಲವೂ ಸೇಮ್, ಜಾಗ ಮಾತ್ರ ಬೇರೆ. ಸರ್ ತನ್ಸೆ ಜುದಾ ಅಂದ್ರೆ ತಲೆ ತೆಗೀರಿ ಅಂತ ಹೇಳೋದು. ಇವ್ರ ಪ್ರಕಾರ ಇವ್ರಿಗೆ ಒಪ್ಪಿಸ್ಬಿಡ್ಬೇಕು. ಯಾರೇ ತಪ್ಪು ಮಾಡಿದ್ರು ದೇಶದಲ್ಲಿ ಒಂದು ಕಾನೂನು ಇದೆ, ಸಂವಿಧಾನ ಇದೆ, ನೋ, ಇವ್ರಿಗೆ ಒಪ್ಪಿಸ್ಬಿಡ್ಬೇಕಷ್ಟೇ. ನೋಡಿ, ಅಲ್ಲಿ ಪೊಲೀಸರ ಮನವಿಗೆ, ಮಾತಿಗೆ ಒಬ್ಬರಾದ್ರೂ ಕಿಂಚಿತ್ತು ಮರ್ಯಾದೆಯನ್ನು ಕೊಟ್ರ, ಒಬ್ಬರಾದ್ರೂ ಗೌರವಿಸಿದ್ರ, ಒಬ್ಬರಾದ್ರೂ ಮಾತು ಕೇಳೋ ಸ್ಥಿತಿಯಲ್ಲಿದ್ರ. ಆ ಪೊಲೀಸ್ ಜೀಪನ್ನ ಇನ್ನೇನಾದ್ರೂ ಮಾಡ್ಬಿಡ್ತಿದ್ರೋ ಏನೋ ಗೊತ್ತಿಲ್ಲ. ಆಮೇಲೆ ಸೇರಿರುವಂತಹ ಅಷ್ಟು ಜನ ಯಾವ ವಯಸ್ಸಿನವರು ಅಂತೀರಾ? ಎಲ್ಲರೂ ಕೂಡ 18ರಿಂದ 28 ಮ್ಯಾಕ್ಸಿಮಮ್. ಮೀಸೆ ಕೂಡ ಮುಖದಲ್ಲಿ ಮೂಡಿಲ್ಲ. ಜಗಳ ಮಾಡೋದಕ್ಕೆ ಬಂದಿದ್ದಾರೆ, ಗಲಭೆ ಮಾಡೋದಕ್ಕೆ ಬಂದಿದ್ದಾರೆ. ನಾವು
ನಾವು ಆರಂಭಿಕ ಹಂತದಲ್ಲೇ ಹೇಳ್ತಾ ಇದ್ವಿ, ಅಲ್ಲಿ ಪೊಲೀಸ್ ಜೀಪ್ ಮೇಲೆ ಹತ್ತಿ DCP ಸಾಹೇಬ್ರು ಪಾಪ ಮನವಿಯನ್ನು ಮಾಡ್ಕೊಳ್ತಾರೆ. ಅವ್ರು ಅಂದ್ಕೊಂಡಿರ್ತಾರೆ ನಾನು ಅಟ್ಲೀಸ್ಟ್ ಈ ಥರದೊಂದು ಟ್ರೈ ಮಾಡಿದ್ರೆ ಕೇಳ್ತಾರೆ ಅಂತ. ಮಾತು ಕೇಳುವಂತಹ ಜನ ಅಲ್ಲ ಅವರು, ಮಾತು ಕೇಳುವಂತಹ ಗುಂಪಲ್ಲ ಅದು. ಈ ಕೆಲವರು ಮಾಡ್ಕೊಂಡು ಬಂದಿದ್ದೇ ಇದನ್ನ. ಕೆಲವರು ಅಂತ 1000 ಸಲ ಹೇಳ್ತೀವಿ ನಾವು, ಯಾಕಂದ್ರೆ ಇವರಿಗೆ ದೇಶದ ಕಾನೂನು ಸಂವಿಧಾನ ಯಾವುದ್ರ ಬಗ್ಗೆ ಕೂಡ ಮರ್ಯಾದೆ ಇಲ್ಲ. ಉದಯಗಿರಿ ಗಲಭೆಯ ಮತ್ತಷ್ಟು ಭಯಾನಕ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಒಂದು ಕ್ಷಣ ಪೊಲೀಸರು ಎಚ್ಚರ ತಪ್ಪಿದ್ರೂ ಕೂಡ ದೊಡ್ಡ ಅನಾಹುತವೇ ಆಗಿ ಹೋಗ್ತಿತ್ತು. ಕ್ಷಣಾರ್ಧದಲ್ಲಿ ಠಾಣೆಯ ಮುಂದೆ ಸಾವಿರಾರು ಪುಂಡರು ಜಮಾಯಿಸ್ತಾರೆ. ಉದಯಗಿರಿ ಠಾಣೆಯ ಮುಂದೆ ಪುಂಡರ ಗುಂಪು ಜಮಾಯಿಸ್ತಾ ಇದ್ದ ಹಾಗೆ ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತೆ. ಘೋಷಣೆಯನ್ನು ಕೂಗುತ್ತಾ ಕಿರುಚಾಡುತ್ತಾ ಸಾವಿರಾರು ಪುಂಡರು ಅಟ್ಟಹಾಸ ಮೆರೆಯೋದಕ್ಕೆ ಮುಂದಾಗ್ತಾರೆ. ಬೆರಳೆಣಿಕೆಯಷ್ಟು ಪೊಲೀಸರಿರ್ತಾರೆ. ಪುಂಡರನ್ನ ನಿಯಂತ್ರಿಸಲಿಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವುದೋ ಸ್ಟಾರ್ ಬಂದಿಲ್ಲ ಅಲ್ಲಿ, ಫ್ರೀಯಾಗಿ ಯಾವುದೋ ವಸ್ತುವನ್ನು ಕೊಡ್ತಾ ಇಲ್ಲ ಅಲ್ಲಿ, ಯಾವ ರೀತಿ ಜಮಾಯಿಸಿದ್ದಾರೆ ಅಂಥೇಳಿ ದೊಡ್ಡ ಪ್ರಮಾಣದಲ್ಲಿ 1000ಕ್ಕೂ ಹೆಚ್ಚು ಜನ ಜಮಾಯಿಸಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪೋಸ್ಟ್ ಮಾಡಿದ್ದು ತಪ್ಪೆ, ಅದಕ್ಕೆ ಕಾನೂನಿದೆ, ಪೊಲೀಸ್ ಇದೆ, ಅವ್ರು ನೋಡ್ಕೊಳ್ತಾರೆ. ಅದನ್ನು ಬಿಟ್ಬಿಟ್ಟು ನಮ್ಮ ಕೈ ಕೊಡಿ, ನಾವು ನೋಡ್ಕೋತೀವಿ, ನಾವೇ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಅರ್ಥದಲ್ಲಿ ಇವರು ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ಇವರ ಸಂಸ್ಕೃತಿ ಏನು, ಇವರ ಮನಸ್ಥಿತಿ ಏನು, ಈ ಹಿಂದೆ ಇವರು ಹೇಗೆ ನಡೆದುಕೊಂಡಿದ್ರು ಅನ್ನೋದನ್ನು ಕೂಡ ಅದು ಸಾರಿ ಸಾರಿ ಹೇಳ್ತಾ ಇರುವಂಥದ್ದು. KPCC ವಕ್ತಾರರಾದಂತಹ ಲಕ್ಷ್ಮಣ್ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, CCB ಪೊಲೀಸರು 1000 ಜನ ಸೇರಿಕೊಂಡು ಎಲ್ಲಿ ಹಲ್ಲೆ ಮಾಡಿದ್ರು, ಎಲ್ಲಿ ದಾಂಧಲೆ ಮಾಡಿದ್ರು ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಮಾನ್ಯ KPCC ವಕ್ತಾರರಾದಂತಹ ಲಕ್ಷ್ಮಣ್ ಅವರೇ, ದಯಮಾಡಿ ಈ ವಿಡಿಯೋವನ್ನು ನೋಡಿ. 1000ಕ್ಕಿಂತ ಹೆಚ್ಚು ಜನ ಇದ್ದಾರೆ, ಎಲ್ಲರಲ್ಲೂ ಕೂಡ ಆಕ್ರೋಶ ಇದೆ, ಎಲ್ಲರಲ್ಲೂ ಕೂಡ ಏನೋ ಮಾಡಬೇಕು ಅನ್ನುವಂತಹ ಉನ್ಮಾದದಲ್ಲಿ ಅವರು ಮಾಡ್ತಾ ಇರುವಂತಹ ಸಿಟ್ಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದೇ ರೀತಿಯ ಘಟನೆ DJ ಹಳ್ಳಿ KJ ಹಳ್ಳಿಯಲ್ಲೂ ಕೂಡ ಆಗಿತ್ತು. ಇದೇ ರೀತಿಯ ಘಟನೆ ಹಳೆ ಹುಬ್ಬಳ್ಳಿಯಲ್ಲೂ ಕೂಡ ಆಗಿತ್ತು. ಇದೇ ರೀತಿಯ ಘಟನೆ ಮಂಗಳೂರು ಶಿವಮೊಗ್ಗದಲ್ಲೂ ಕೂಡ ಆಗಿತ್ತು. ಅದೇ ರೀತಿಯ ಪರಿಸ್ಥಿತಿ ಮೈಸೂರಿನ ಉದಯಗಿರಿಯಲ್ಲೂ ಕೂಡ ನಿರ್ಮಾಣವಾಗಿತ್ತು. ಇವರ ಉದ್ದೇಶ, ಇವರ ಗುರಿ ಏನು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವೈರಲ್ ಆದಂತಹ ಪೋಸ್ಟ್ ಕೇವಲ ನೆಪ ಮಾತ್ರ. ಇವತ್ತಲ್ಲ ನಾಳೆ ಅವರು ಇದೇ ರೀತಿಯ ಕೃತ್ಯವನ್ನು ಮಾಡೋರೇ ಇದ್ರು. ಅದಕ್ಕೆ ಕೇವಲ ಆ ಪೋಸ್ಟು ನೆಪ ಆಗಿಟ್ಕೊಂಡು ಈ ರೀತಿ ಭಯವನ್ನು ಉತ್ಪಾದಿಸುವ, ಭಯವನ್ನು ಹುಟ್ಟು ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಮಂಗಳೂರಿನಲ್ಲಿ, ಈ ಹಿಂದೆ DJ ಹಳ್ಳಿ KJ ಹಳ್ಳಿಯಲ್ಲಿಯೇ ಇವರ ಬಾಲ ಕತ್ತರಿಸುವ, ಇವರ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಅಂದಿನ ಸರ್ಕಾರಗಳು ಮಾಡಿದರೆ, ಇವತ್ತು ಇವರು ಈ ರೀತಿಯಲ್ಲಿ ರಾಜಾರೋಷವಾಗಿ ಧೈರ್ಯವನ್ನು ಪ್ರದರ್ಶನ ಮಾಡ್ತಿರಲಿಲ್ಲ, ಭಯ ಉತ್ಪಾದಿಸುವಂತಹ ಕೆಲಸವನ್ನು ಮಾಡ್ತಿರಲಿಲ್ಲ.